ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸುಸ್ವಾಗತ ವಿಕೆ ಕೋಚಿಂಗ್ ಅಕಾಡೆಮಿಗೆ. ಸೊ ಈ ವಿಡಿಯೋದಲ್ಲಿ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಕೋರ್ಸ್ ನಲ್ಲಿ ಬರುವ ಸಿಎಂಎ ಫೌಂಡೇಶನ್ ಹಾಗೂ ಸಿಎಂಎ ಇಂಟರ್ಮೀಡಿಯೇಟ್ ಕೋರ್ಸ್ ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ಸೊ ಈ ಕೋರ್ಸ್ಗೆ ಮೊದಲೆಲ್ಲ ICWAI ಅಂತ ಕರಿತಾ ಇದ್ರು, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ರು. ಸೊ ಇವಾಗ ICMAI, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ದಾರೆ. ಸೊ ಈ ಕೋರ್ಸ್ ನಲ್ಲಿ ಫಸ್ಟ್ ಸ್ಟೇಜ್ ಬರೋದು ಸಿಎಂಎ ಫೌಂಡೇಶನ್ ಕೋರ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಯಾರೆಲ್ಲ ಎಲಿಜಿಬಿಲಿಟಿ ಇರ್ತೀರಾ ಅಂತಂದ್ರೆ, ನೀವು 12th PUC ಜಸ್ಟ್ ಪಾಸ್ ಆಗಿದ್ರೆ ಸಾಕು, ಯು ಕ್ಯಾನ್ ಅಪ್ಲೈ ಫಾರ್ ದಿ ಸಿಎಂಎ ಫೌಂಡೇಶನ್. ನೀವು ಸೈನ್ಸ್ ಇಂದ ಇರಬಹುದು, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೇಕು. ನೀವು ಜಸ್ಟ್ 12th PUC ಪಾಸ್ ಆಗಿದ್ರೆ ಸಾಕು, ಯು ಕ್ಯಾನ್ ಅಪ್ಲೈ ಫಾರ್ ದಿ ಸಿಎಂಎ ಫೌಂಡೇಶನ್ ಕೋರ್ಸ್. ಸೊ ಇದರಲ್ಲಿ ಎಷ್ಟು ಪೇಪರ್ಸ್ ಇರ್ತವೆ ಅಂದ್ರೆ, ದೇರ್ ಆರ್ 4 ಪೇಪರ್ಸ್ ಇನ್ ಸಿಎಂಎ ಫೌಂಡೇಶನ್ ಲೆವೆಲ್. ಅವು ಯಾವ್ಯಾವ ಅಂತಂದ್ರೆ, ಫಂಡಮೆಂಟಲ್ಸ್ ಆಫ್ ಬಿಸಿನೆಸ್ ಲಾ ಅಂಡ್ ಬಿಸಿನೆಸ್ ಕಮ್ಯುನಿಕೇಶನ್ ಫಾರ್ 100 ಮಾರ್ಕ್ಸ್. ಎರಡನೇ ಪೇಪರ್ ಬಂದ್ಬಿಟ್ಟು ಫಂಡಮೆಂಟಲ್ಸ್ ಆಫ್ ಫೈನಾನ್ಷಿಯಲ್ ಅಂಡ್ ಕಾಸ್ಟ್ ಅಕೌಂಟಿಂಗ್ ಫಾರ್ 100 ಮಾರ್ಕ್ಸ್. ಮೂರನೇ ಪೇಪರ್ ಬಂದ್ಬಿಟ್ಟು ಫಂಡಮೆಂಟಲ್ಸ್ ಆಫ್ ಬಿಸಿನೆಸ್ ಮ್ಯಾಥಮೆಟಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಫಾರ್ 100 ಮಾರ್ಕ್ಸ್. ನಾಲ್ಕನೇ ಪೇಪರ್ ಬಂದ್ಬಿಟ್ಟು ಫಂಡಮೆಂಟಲ್ಸ್ ಆಫ್ ಬಿಸಿನೆಸ್ ಎಕನಾಮಿಕ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಫಾರ್ 100 ಮಾರ್ಕ್ಸ್. ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತಂದ್ರೆ, ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ OMR ಶೀಟ್ ಕೊಡ್ತಾರೆ, 4 ಆಯ್ಕೆಗಳಲ್ಲಿ ಒಂದ್ ಸರಿ ಉತ್ತರಕ್ಕೆ ನೀವು ಬಬಲ್ಸ್ ಅನ್ನ ಮಾರ್ಕ್ ಮಾಡೋದಿರುತ್ತೆ OMR ಶೀಟ್ ಅಲ್ಲಿ. ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಸೊ ಪಾಸಿಂಗ್ ಕ್ರೈಟೇರಿಯಾ ಯಾವ ತರ ಇರುತ್ತೆ ಅಂದ್ರೆ, 40% ಮಾರ್ಕ್ಸ್ ಇನ್ ಈಚ್ ಪೇಪರ್, ಓವರ್ ಆಲ್ ಅಗ್ರಿಗೇಟ್ 50%. ಸೊ ನೀವು ಪ್ರತಿ ಪೇಪರ್ 4 ಏನಿದೆ ಅಲ್ಲ, ಅಬೌವ್ 50% ಇತ್ತು ಅಂತಂದ್ರೆ ಯು ಆರ್ ಎ ಸೇಫರ್ ಜೋನ್. ಔಟ್ ಆಫ್ 400 ಯು ಹ್ಯಾವ್ ಟು ಸ್ಕೋರ್ ಮಿನಿಮಮ್ 200 ಟು ಕ್ವಾಲಿಫೈ ಎ ಸಿಎಂಎ ಫೌಂಡೇಶನ್ ಎಕ್ಸಾಮು. ಸೊ ಇನ್ಸ್ಟಿಟ್ಯೂಷನ್ ಅವರು ವರ್ಷದಲ್ಲಿ 2 ಬಾರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಒಂದು ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ, ಇನ್ನೊಂದು ಮೇ ಆರ್ ಜೂನ್ ಅಲ್ಲಿ. ಇನ್ಸ್ಟಿಟ್ಯೂಷನ್ ಅವರು ವರ್ಷದಲ್ಲಿ 2 ಬಾರಿ ಕಂಡಕ್ಟ್ ಮಾಡ್ತಾರೆ ಸದ್ಯಕ್ಕೆ. ಸೊ ಇದು ಸಿಎಂಎ ಫೌಂಡೇಶನ್ ರಿಜಿಸ್ಟ್ರೇಷನ್ ಫೀಸ್ ಬಂದ್ಬಿಟ್ಟು 6,000 ಇದೆ. ಸೊ ನಾನು ಸಿಎಂಎ ಮಾಡ್ಯೂಲ್ಸ್ ಮೇಲೆನೆ ಡಿಪೆಂಡ್ ಇರ್ತೀನಿ. ಅದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಕೋಚಿಂಗ್ ತಗೊಳ್ಳಲ್ಲ, ಆ ಮಾಡ್ಯೂಲ್ಸ್ ಮೇಲೆನೆ ಪ್ರಿಪರೇಷನ್ ಆಗಿ ಸೆಲ್ಫ್ ಪ್ರಿಪರೇಷನ್ ಮಾಡ್ತೀನಿ ಅನ್ನೋರ್ಗೆ ನಿಮ್ಮ ಹತ್ರ 9,000 ಇತ್ತು ಅಂತಂದ್ರೆ ಸಾಕು, ನೀವು ಸಿಎಂಎ ಫೌಂಡೇಶನ್ಗೆ ತಗೋಬಹುದು. ಯಾಕಂತಂದ್ರೆ ಇದರಲ್ಲಿ ಎಕ್ಸಾಮ್ ಫೀಸ್ ಬರುತ್ತೆ, ಮತ್ತೆ ಸಿಎಂಎ ಫೌಂಡೇಶನ್ ರಿಜಿಸ್ಟ್ರೇಷನ್ ಫೀಸ್ ಬರುತ್ತೆ. ಈ ಸಿಎಂಎ ಫೌಂಡೇಶನ್ಗೆ ನಿಮ್ಮ ಹತ್ರ 9,000 ಇದ್ರೆ ಸಾಕು, ಯು ಕ್ಯಾನ್ ಅಪ್ಲೈ ಫಾರ್ ದಿ ಸಿಎಂಎ ಫೌಂಡೇಶನ್ ಕೋರ್ಸು. ಸೊ ಸಿಎಂಎ ಫೌಂಡೇಶನ್ ಕೋರ್ಸ್ ಆದ ನಂತರ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ ಇಂಟರ್ಮೀಡಿಯೇಟ್, ಇದಕ್ಕೆ ಡೈರೆಕ್ಟ್ ರೂಟ್ ಅಂತ ಸಹ ನಾವು ಕರಿತೇವೆ. ಇದಕ್ಕೆ ಎಲಿಜಿಬಿಲಿಟಿ ಏನು? ಸಿಎಂಎ ಫೌಂಡೇಶನ್ ಪಾಸ್ಡ್ ಸ್ಟೂಡೆಂಟ್ಸ್, ಡಿಗ್ರಿ ಫೈನಲ್ ಇಯರ್ ಓದ್ತಾ ಇರೋರು, ಅಥವಾ ಎನಿ ಗ್ರಾಜುಯೇಟ್, ಐದರ್ ಇವರ್ ಸೈನ್ಸ್ ಸ್ಟ್ರೀಮ್ ಇಂದ ಇರ್ಬೋದು, ಆರ್ಟ್ಸ್ ಸ್ಟ್ರೀಮ್ ಇಂದ ಇರ್ಬೋದು, BA ಅವ್ರು ಇರ್ಬೋದು, ಕಾಮರ್ಸ್ ಗ್ರಾಜುಯೇಟ್. ಇದಕ್ಕೆ ನಿಮ್ಮ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಹೊಂದಿದ್ರೆ ಸಾಕು, ನೀವು ಸಿಎಂಎ ಇಂಟರ್ ಎಕ್ಸಾಮ್ ಕೋರ್ಸ್ ಅನ್ನ ತಗೋಬಹುದು. ಇದರಲ್ಲಿ ದೇರ್ ಆರ್ 2 ಗ್ರೂಪ್ಸ್ ಇನ್ ಸಿಎಂಎ ಇಂಟರ್. ಮೊದಲನೇ ಗ್ರೂಪ್ ಅಲ್ಲಿ 4 ಪೇಪರು, ಎರಡನೇ ಗ್ರೂಪ್ ಅಲ್ಲಿ 4 ಪೇಪರು. ಸೊ ಅವ್ಯಾವ ಅಂತಂದ್ರೆ, ಬಿಸಿನೆಸ್ ಲಾ ಅಂಡ್ ಎಥಿಕ್ಸ್ 100 ಮಾರ್ಕ್ಸ್ಗೆ, ಫೈನಾನ್ಷಿಯಲ್ ಅಕೌಂಟಿಂಗು 100 ಮಾರ್ಕ್ಸ್ಗೆ, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ 100 ಮಾರ್ಕ್ಸ್ಗೆ, 4ನೇ ಪೇಪರ್ ಬಂದ್ಬಿಟ್ಟು ಕಾಸ್ಟಿಂಗು 100 ಮಾರ್ಕ್ಸ್ಗೆ. ಗ್ರೂಪ್ 2 ಅಲ್ಲಿ ಸಹ 4 ಪೇಪರ್ ಇರುತ್ತೆ. ಆಪರೇಷನ್ಸ್ ಅಂಡ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ 100 ಮಾರ್ಕ್ಸ್ಗೆ, ಕಾರ್ಪೊರೇಟ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ 100 ಮಾರ್ಕ್ಸ್ಗೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಬಿಸಿನೆಸ್ ಡಾಟಾ ಅನಾಲಿಟಿಕ್ಸ್ 100 ಮಾರ್ಕ್ಸ್ಗೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 100 ಮಾರ್ಕ್ಸ್ಗೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತಂದ್ರೆ, ಆಬ್ಜೆಕ್ಟಿವ್ ಟೈಪ್ ವಿತೌಟ್ ನೆಗೆಟಿವ್ ಮಾರ್ಕಿಂಗು 30 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿಯೂ ಸಹ ಇಂಟರ್ ಅಲ್ಲಿ ಇನ್ನು 4 ಗ್ರೂಪ್ ಅಲ್ಲಿ ಮತ್ತೆ ಗ್ರೂಪ್ 2 ಅಲ್ಲಿಯೂ ಸಹ ಆಬ್ಜೆಕ್ಟಿವ್ ಟೈಪ್ 30 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ಸ್ ಇರುತ್ತೆ. ಮಿಕ್ಕ 70 ಮಾರ್ಕ್ಸ್ ಸಬ್ಜೆಕ್ಟಿವ್ ಟೈಪ್. ಅಲ್ಲಿ ಸಬ್ಜೆಕ್ಟಿವ್ ಟೈಪ್ ಅಂತಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾರೆ, ಯು ಹ್ಯಾವ್ ಟು ರೈಟ್ ದಿ ಆನ್ಸರ್ ಇನ್ ಎ ಸಬ್ಜೆಕ್ಟಿವ್ ಅಥವಾ ಡಿಸ್ಕ್ರಿಪ್ಟಿವ್ ವೇ ಅಲ್ಲಿ 70 ಮಾರ್ಕ್ಸ್ಗೆ ಬರೆಯೋದಿರುತ್ತೆ. ಸೊ ಪಾಸಿಂಗ್ ಕ್ರೈಟೇರಿಯಾ ಯಾವ ತರ ಇರುತ್ತೆ ಅಂದ್ರೆ, 40% ಮಾರ್ಕ್ಸ್ ಇನ್ ಈಚ್ ಪೇಪರ್, ಓವರ್ ಆಲ್ ಅಗ್ರಿಗೇಟ್ 50%. ಔಟ್ ಆಫ್ 800 ನೀವು ಸಿಎಂಎ ಇಂಟರ್ ಲೆವೆಲ್ ಅನ್ನ ಕ್ಲಿಯರ್ ಆಗ್ಲಿಕ್ಕೆ ಯು ಹ್ಯಾವ್ ಟು ಸ್ಕೋರ್ 400. ಸೊ ನೀವು ಪ್ರತಿ ಪೇಪರ್ ಅಲ್ಲೂ ಅಬೋವ್ ನಿಮ್ದು 50% ಅಬೋವ್ ಇತ್ತಂತಂದ್ರೆ ನಿಮ್ಗೆ ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ದು
ಸ್ಯಾಲರಿ ಸಹ ಹೈಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 50% ಮೇಲೆ ನಿಮ್ದು ಸ್ಕೋರಿಂಗ್ ಇತ್ತು ಅಂತಂದ್ರೆ ಯು ಕ್ಯಾನ್ ಗೆಟ್ ದಿ ಜಾಬ್ ವೆರಿ ಈಸಿಲಿ. ಸೊ ಇದು ಸಹ ವರ್ಷದಲ್ಲಿ 2 ಬಾರಿ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ಇನ್ಸ್ಟಿಟ್ಯೂಷನ್ ಅವರು. ಒಂದು ಮೇ ಆರ್ ಜೂನ್ ಅಲ್ಲಿ, ಮತ್ತೊಂದು ನವೆಂಬರ್ ಆರ್ ಡಿಸೆಂಬರ್ ಅಲ್ಲಿ ಇಂಟರ್ಮೀಡಿಯೇಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ರಿಜಿಸ್ಟ್ರೇಷನ್ ಫೀಸ್ ಎಷ್ಟು ಇಂಟರ್ಗೆ ಅಂತಂದ್ರೆ 23,100. ಸೊ ನಾನು ಇನ್ಸ್ಟಿಟ್ಯೂಷನ್ ಮಾಡೆಲ್ಸ್ ಮೇಲೆ ಡಿಪೆಂಡ್ ಇರ್ತೀನಿ, ಸೆಲ್ಫ್ ಪ್ರಿಪರೇಷನ್ ಮಾಡ್ತೀನಿ ಅನ್ನೋರ್ಗೆ 28,000 ನಿಮ್ಮ ಹತ್ರ ಫಂಡ್ ನೀಡಿದ್ರೆ ಸಾಕು, ಯು ಕ್ಯಾನ್ ಅಪ್ಲೈ ಫಾರ್ ದಿ CMA ಇಂಟರ್ ಕೋರ್ಸ್. ಕರಿಯರ್ ಅಪಾರ್ಚುನಿಟೀಸ್ ಆಫ್ಟರ್ CMA ಇಂಟರ್. ಸೊ ನೀವು ನಿಮ್ದು CMA ಇಂಟರ್ ಲೆವೆಲ್ ಕ್ಲಿಯರ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ, ಅಥವಾ CMA ಇಂಟರ್ ಓದುವಾಗನೇ ನೀವು ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್, GAIB ಜೂನಿಯರ್ ಅಸೋಸಿಯೇಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕರ್, CAIB ಸರ್ಟಿಫೈಡ್ ಅಸೋಸಿಯೇಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕರ್, ಈ 2 ಕೋರ್ಸು ಬ್ಯಾಂಕಿಂಗ್ ರಿಲೇಟೆಡ್ ಕೋರ್ಸು. ಈ 2 ಕೋರ್ಸು ನಿಮ್ದು CMA ಇಂಟರ್ ಒಟ್ಟಿಗೆನೆ ನೀವು ಈ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ನಿಮ್ಮ ಆರ್ಟಿಕಲ್ಶಿಪ್ ಸಹ ನಡೆಯುತ್ತೆ, ಮತ್ತೆ ಸ್ಟೈಪೆಂಡ್ ಸಹ ಹೈಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ CMA ಇಂಟರ್ ವಿತ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಇಂಪ್ಯಾಕ್ಟ್ ಆನ್ ಸ್ಟೈಪೆಂಡ್ ಡ್ಯೂರಿಂಗ್ ಆರ್ಟಿಕಲ್ಶಿಪ್. ನೀವೇನ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡ್ತಿರ್ತೀರಲ್ಲ CMA ಇಂಟರ್ ಆದ ನಂತರ ಈ 2 ಕೋರ್ಸು ನಿಮ್ಮ ಹತ್ರ ಇತ್ತಂತಂದ್ರೆ ನಿಮ್ಮ ಸ್ಟೈಪೆಂಡ್ ಸಹ ಜಾಸ್ತಿ ಆಗಿರುತ್ತೆ. ಇವು 2 ಕೋರ್ಸು ಈಜಿ ಆಗಿರುತ್ತೆ. ಸೊ ನೀವು ಆರ್ಡಿನರಿ CMA ಇಂಟರ್ಗೆ ಸ್ಟೈಪೆಂಡ್ ಗೆ ನಾರ್ಮಲ್ ಇರುತ್ತೆ, ನಿಮ್ಮ ಸ್ಟೈಪೆಂಡ್ ಜಾಸ್ತಿ ಇರುತ್ತೆ. Confirmed jobs also available in private sector banks like Axis Bank, HDFC Bank, ICICI Bank. No sales or target oriented jobs. So ನಿಮ್ಮ ಹತ್ರ CMA ಇಂಟರ್ ಎಕ್ಸಾಮ್ ಕೋರ್ಸ್ ಇರುತ್ತೆ, ಅದರೊಟ್ಟಿಗೆ ಈ 2 ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಕೋರ್ಸ್ಗಳು ನಿಮ್ಮೊಟ್ಟಿಗೆ ಇತ್ತು ಅಂತಂದ್ರೆ ಕನ್ಫರ್ಮ್ ಜಾಬ್ ಸಹ ಆಫರ್ ಮಾಡ್ತಾರೆ. ಅಲ್ಲಿ ಸೇಲ್ಸ್ ಜಾಬ್ ಕೊಡಲ್ಲ, ಟಾರ್ಗೆಟ್ ಓರಿಯೆಂಟೆಡ್ ಜಾಬ್ ಕೊಡಲ್ಲ, ನಿಮಗೆ ಅಡ್ಮಿನ್ ಲೆವೆಲ್ ಜಾಬ್ಸ್ ಇರುತ್ತೆ. ಸೊ ಅಲ್ಲಿ ನೀವು ಇನ್ಸ್ಪೆಕ್ಷನ್, ಕಾಸ್ಟ್ ಆಡಿಟ್ ಮಾಡೋದು, ಕಂಪ್ಲೇಂಟ್ಸ್, ಕ್ರೆಡಿಟ್, ಈ ತರ ನಿಮ್ಗೆ ಡೆಸ್ಕ್ ಜಾಬ್ಸ್ ಕೊಡ್ತಾರೆ. ಅಲ್ಲಿ ಯಾವ್ದು ಬ್ಯಾಂಕಿನ ಪ್ರಾಡಕ್ಟ್ ಸೇಲ್ ಆಗೋದಾಗ್ಲಿ, ಕಾಲ್ ಸೆಂಟರ್ಸ್ ತರ ಜಾಬ್ಸ್ ಇರಲ್ಲ. ಯು ಹ್ಯಾವ್ ಟು ಇನ್ಸ್ಪೆಕ್ಷನ್, ಆಡಿಟಿಂಗು, ಈ ತರ ಡೆಸ್ಕ್ ಜಾಬ್ಸ್ ಇರುತ್ತೆ. ಅದನ್ನ ಆರಾಮಾಗಿ ಮಾಡ್ಕೊಂಡು ನಿಮ್ಮ ಕೋರ್ಸ್ ಇರುತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಮುಗಿಸಬಹುದು. ಯಾಕಂತಂದ್ರೆ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಇರುತ್ತೆ, ಸ್ಟ್ರೆಸ್ ಫ್ರೀ ಆಗಿ ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಪೇ ಸ್ಕೇಲ್ ಯಾವ ತರ ಇರುತ್ತೆ ಅಂತಂದ್ರೆ ಸ್ಟಾರ್ಟಿಂಗ್ ಸ್ಯಾಲರಿ ಮೇ ಬಿ 35,000 to 40,000 ಸಹ ಇರುತ್ತೆ. ನಿಮ್ಮ ಬರೀ CMA ಇಂಟರ್ ವಿತ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಮುಗಿತ್ತು ಅಂತಂದ್ರೆ ಈ ಸ್ಕೇಲ್ ನಿಮಗೆ ಫಿಕ್ಸ್ ಆಗಿರುತ್ತೆ. ಸೊ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್. If anyone works in a private sector banks for more than 4 years, public sector banks calls for separate notification for experienced candidates without IBPS exams. So ನಿಮ್ಮ ಹತ್ರ CMA ಇಂಟರ್ ಕೋರ್ಸ್ ಪಾಸ್ ಆಗಿರೋ ಡಿಗ್ರಿ ಇರುತ್ತೆ, ಅದರೊಟ್ಟಿಗೆ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅದು GAIB CAIB ಕೋರ್ಸ್ ಇರುತ್ತೆ. ಪ್ಲಸ್ ನೀವು ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ 4 ವರ್ಷ ಸರ್ವಿಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಕಾಲ್ ಸಪರೇಟ್ ನೋಟಿಫಿಕೇಶನ್ ಫಾರ್ ಎಕ್ಸ್ಪೀರಿಯನ್ಸ್ಡ್. ಯಾರು CMA ಪಾಸ್ ಆಗಿರ್ತಾರೆ, CMA ಇಂಟರ್ ಪಾಸ್ ಆಗಿರ್ತಾರೆ, ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಕೋರ್ಸ್ ಇರುತ್ತೆ, ಪ್ಲಸ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ SBI, ಕೆನರಾ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಬ್ಯಾಂಕ್ ಆಫ್ ಬರೋಡಾ ಅದವರು ಸಪರೇಟ್ ನೋಟಿಫಿಕೇಶನ್ ಕಾಲ್ ಫಾರ್ ಮಾಡಿರ್ತಾರೆ. ಅಲ್ಲಿ ವಿತೌಟ್ IBPS ಎಕ್ಸಾಮ್ಸ್. IBPS ಎಕ್ಸಾಮ್ಸ್ ಅಂದ್ರೆ ಗೊತ್ತಲ್ಲ, IBPS ಕ್ಲರಿಕಲ್ PO ಕರೀತಾರಲ್ಲ, ಅಲ್ಲಿ BA ಅವರು ಇರ್ತಾರೆ, BSc ಅವರು ಇರ್ತಾರೆ, BE ಅವರು ಇರ್ತಾರೆ, ಎನಿ ಡಿಗ್ರಿ. ಸೊ ನಿಮ್ ಹತ್ರ ಈ 2 ಕೋರ್ಸ್ ಇತ್ತು ಅಂತಂದ್ರೆ ಪ್ಲಸ್ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಡೈರೆಕ್ಟ್ಲಿ ರಿಕ್ರೂಟೆಡ್ ವಿತ್ ಇಂಟರ್ವ್ಯೂ ಅಂಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಯಾವುದೇ ಎಕ್ಸಾಮ್ಸ್ ಕೊಡದೇನೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ವರ್ಕ್ ಸಹ ಮಾಡಬಹುದು. ಅದು ಆಫೀಸರ್ ಲೆವೆಲ್ಗೆ ನಿಮ್ಮನ್ನ ರಿಕ್ರೂಟ್ ಮಾಡ್ತಾರೆ. ಇಫ್ ಎನಿ ಕ್ಯಾಂಡಿಡೇಟ್ ಹೈಲಿ ಕ್ವಾಲಿಫೈಡ್ CMA ಕ್ಯಾನ್ ಡೈರೆಕ್ಟ್ಲಿ ಗೆಟ್ ಜಾಬ್ ಇನ್ RBI, ನಬಾರ್ಡ್ ಅಲ್ಲಿ ಸಹ ನಿಮಗೆ ಅಪಾರ್ಚುನಿಟೀಸ್ ಬರುತ್ತಿರ್ತವೆ. ಸೊ ನಾವು 1-2 ವರ್ಷದಲ್ಲಿ ಸಹ RBI ಮತ್ತು ನಬಾರ್ಡ್ ಅಲ್ಲಿ ನೋಟಿಫಿಕೇಶನ್ ಸಹ ಮಾಡಿರ್ತಾರೆ CMA ಆದವ್ರಿಗೆ. ಮತ್ತು CMA ಇಂಟರ್ ವಿತ್
GAIB CAIB ಆದವ್ರಿಗೆ ಸಹ ಸಪರೇಟ್ ನೋಟಿಫಿಕೇಶನ್ ಆಗಿರುತ್ತೆ. ಅಲ್ಲಿ ಎಕ್ಸಾಮ್ಸ್ ಕೊಡೋದಿಲ್ಲ, ಬರೀ ನೀವು ಇಂಟರ್ವ್ಯೂ ಕೊಟ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಸಹ ನಿಮ್ಮನ್ನ ರಿಕ್ರೂಟ್ ಮಾಡ್ತಾರೆ. ಒನ್ ಕ್ಯಾನ್ ಗೋ ಟು ಎಕ್ಸಿಕ್ಯೂಟಿವ್ ಲೆವೆಲ್, ಚೀಫ್ ಮ್ಯಾನೇಜರ್, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ಝೋನಲ್ ಮ್ಯಾನೇಜರ್, ಜನರಲ್ ಮ್ಯಾನೇಜರ್, ED ಅಂತಂದ್ರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, MD ಅಂತಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಬೈ ಹ್ಯಾವಿಂಗ್ ಪ್ರೊಫೆಷನಲ್ ಡಿಗ್ರಿ ಲೈಕ್ CMA. ನೀವು HDFC ಬ್ಯಾಂಕ್ಸ್ ಅಲ್ಲಿ ಆಗಲಿ, ICICI ಬ್ಯಾಂಕ್ ಅಲ್ಲಿ ಆಗಲಿ, ಆಕ್ಸಿಸ್ ಬ್ಯಾಂಕ್ ಅಲ್ಲಿ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಒಂದು 10 ವರ್ಷ ಆದ್ಮೇಲೆ ನಿಮ್ಮ ಕರಿಯರ್ ಗ್ರೋತ್ ಯಾವ ತರ ಇರುತ್ತೆ ಅಂದ್ರೆ ಯು ಆರ್ ಶಿಫ್ಟಿಂಗ್ ಇನ್ ಟು ದಿ ಎಕ್ಸಿಕ್ಯೂಟಿವ್ ಲೆವೆಲ್. ಚೀಫ್ ಮ್ಯಾನೇಜರು, AGM, ಝೋನಲ್ ಮ್ಯಾನೇಜರು, GM, ED ಈ ಲೆವೆಲ್ಗೆ ನಿಮ್ಮ ಕರಿಯರ್ ಪಾತ್ ಗ್ರೋ ಹಾಕೊಂತ ಹೋಗ್ತಾ ಇರುತ್ತೆ. ಈ ಕೋರ್ಸು ನಿಮ್ಮ ಹತ್ರ ಇರಲೇಬೇಕು. CMA ವಿತ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಇತ್ತಲ್ಲ, ನಿಮ್ಮ ಕರಿಯರ್ ಗ್ರೋತ್ ಆಟೋಮೆಟಿಕ್ ಆಗಿ 2 ವರ್ಷ ಆದ್ಮೇಲೆ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ತಾನೇ ಆಟೋಮೆಟಿಕ್ ಆಗಿ ಗ್ರೋ ಹಾಕೊಂತ ಹೋಗ್ತಾ ಇರುತ್ತೆ. CMA ಕೋರ್ಸು ಇದೆಲ್ಲ ನೀವು ಫೀಸ್ ಅಂತ ತಿಳ್ಕೊಂಡಿರ್ತಾರ. ಇವಾಗಿನಿಂದ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. CMA ಫೌಂಡೇಶನ್ಗೆ 9,000, CMA ಇಂಟರ್ಮೀಡಿಯೇಟ್ಗೆ 28,000, CMA ಫೈನಲ್ಗೆ 30,000, ಮಿಸ್ಲೇನಿಯಸ್ ಅಂದ್ರೆ ಅದು ಇದು ಖರ್ಚು ಬರುತ್ತೆ 25,000. ಸೊ ನಾನು ಸೆಲ್ಫ್ ಪ್ರಿಪರೇಷನ್ ಮಾಡ್ತೀನಿ, ಇನ್ಸ್ಟಿಟ್ಯೂಷನ್ ಕೊಡೋ ಮಾಡ್ಯೂಲ್ಸ್ ಮೇಲೆ ಡಿಪೆಂಡೆಂಟ್ ಇದ್ದು ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ತೀನಿ ಅನ್ನೋರಿಗೆ 92,000 ವಿತೌಟ್ ಕೋಚಿಂಗ್. ಇಷ್ಟು ನಿಮ್ಮ ಹತ್ರ ಫಂಡ್ ಇದ್ರೆ ಸಾಕು, ಯು ಕ್ಯಾನ್ ಡೂ ಎ CMA ಕೋರ್ಸ್ ಇನ್ ಎ ಪ್ರಾಂಪ್ಟ್ ವೇದಾಗಿ ಮುಗಿಸ್ಕೋಬಹುದು. ಸೊ ದೀಸ್ ಫೀಸ್ ಕ್ಯಾನ್ ಬಿ ರಿಫಂಡಬಲ್ ಡ್ಯೂರಿಂಗ್ ಯುವರ್ CMA ಆರ್ಟಿಕಲ್ಶಿಪ್. ನಿಮ್ಮ CMA ಆರ್ಟಿಕಲ್ಶಿಪ್ ಮುಗಿಯೋದ್ರೊಳಗನೆ ಇದಕ್ಕಿಂತ ಡಬಲ್ ನೀವು ಹಣವನ್ನ ಗಳಿಸಬಹುದು. ಈ ಕೋರ್ಸ್ನ ವಿಶೇಷತೆ ಏನು ಅಂತಂದ್ರೆ ಲೆಸ್ ಫೀಸ್. ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದು ಕಡಿಮೆ, ಕೊಡಿಸೋದು ಮಾತ್ರ ಅದಕ್ಕಿಂತ ಹೆಚ್ಚು. ಮತ್ತೆ ಸೊಸೈಟಿಯಲ್ಲಿ ನಿಮಗೆ ನಿಮ್ಮದೇ ಆದಂತಹ ಒಂದು ಸ್ಥಾನಮಾನ ಸಿಗುತ್ತೆ. ಲೆಸ್ ಫೀಸ್, ಹೈ ರಿವಾರ್ಡ್ ಅಂಡ್ ರಿಕಗ್ನಿಷನ್ ಪ್ರೊಫೆಷನ್ ಇನ್ ದಿ ಸೊಸೈಟಿ. ಕಡಿಮೆ ಬಂಡವಾಳ ಹಾಕಿ ರಿವಾರ್ಡ್ ಸಹ ನಿಮಗೆ ಜಾಸ್ತಿ ಇರುತ್ತೆ, ಸೊಸೈಟಿಯಲ್ಲಿ ನಿಮಗೆ ಗೌರವ ಸಹ ಜಾಸ್ತಿ ಇರುತ್ತೆ. ಗವರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ ಪ್ರೊವೈಡ್ ಪ್ರೈಸ್ ಮನಿ ಟು CMA ಇಂಟರ್ ಪಾಸ್ಡ್ ಸ್ಟೂಡೆಂಟ್, CMA ಫೈನಲ್ ಪಾಸ್ಡ್ ಸ್ಟೂಡೆಂಟ್. ದಿಸ್ ಫೆಸಿಲಿಟಿ ಇಸ್ ಫಾರ್ SC ST OBC ಎಕನಾಮಿಕಲಿ ವೀಕರ್ ಸೆಕ್ಷನ್. ಸೊ ನೀವು ಇನ್ ಕೇಸ್ ನಿಮ್ದು CMA ಇಂಟರ್ ಪಾಸ್ ಆಯ್ತು ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕದವರು 50,000 ಪ್ರೈಸ್ ಮನಿಯನ್ನ ಕೊಡ್ತಾರೆ. ಫೈನಲ್ ಪಾಸ್ ಆಯ್ತು ಅಂತಂದ್ರೆ 1,00,000. ಸೊ ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ ಅದರ ಡಬಲ್ ಈ ಕೋರ್ಸ್ ನಲ್ಲಿ ಬಂದೇ ಬರುತ್ತೆ. ಸೊ ನಿಮಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ VK ಕೋಚಿಂಗ್ ಅಕಾಡೆಮಿ ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ CMA ಕೋರ್ಸ್ ಯಾವ ತರ ಮಾಡಬೇಕು, ನಮ್ದು ಆರ್ಟಿಕಲ್ಶಿಪ್ ಯಾವ ತರ ಇರಬೇಕು, ನಮ್ಮ ಅಪ್ರೋಚ್ ಯಾವ ತರ ಇರಬೇಕು, ಯಾವ ತರ ನಾವು ಸ್ಟಡಿ ಇರಬೇಕು, ವರ್ಕಿಂಗ್ ಪ್ರೊಫೆಷನಲ್ ಇದ್ರೆ ಯಾವ ತರ ನಾವು ಪ್ರಿಪರೇಷನ್ ಮಾಡಬೇಕು, ಸ್ಟೂಡೆಂಟ್ ಇದ್ರೆ ಯಾವ ತರ ಪ್ರಿಪರೇಷನ್ ಮಾಡಬೇಕು ಅನ್ನೋರಿಗೆ ನನ್ನ ಕೆಳಗಡೆ ನನ್ನ ನಂಬರ್ ಇದೆ. ಇನ್ ಕೇಸ್ ಕಾಲ್ ಇದ್ರೆ ಕಾಲ್ ಮಾಡಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಇದ್ರೆ ಮೆಸೇಜ್ ಹಾಕಿ. ಇಫ್ ಎನಿ ಕ್ವೈರಿ you have to ask regarding this CMA course, CA course ಬಗ್ಗೆ ಆಗಲಿ, you can ask me to this number. So I am ready to answer you. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ CA ಕೋರ್ಸ್ ವರ್ಸಸ್ CMA ಕೋರ್ಸ್ ನ ಡಿಫರೆನ್ಶಿಯೇಟ್ ಬಗ್ಗೆ ಬರ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಟೇಕ್ ಕೇರ್, ಬಾಯ್, ಧನ್ಯವಾದಗಳು.